ನಮಸ್ಕಾರ, ಡಾಕ್ಟರ್ ವಿನಯ್, ಆಯುರ್ವೇದ ವೈದ್ಯ. ಈ ಒಂದು ಕೊರೋನಾ ನಿಯಂತ್ರಣದಲ್ಲಿ ಮತ್ತು ಕೊರೋನಾ ಚಿಕಿತ್ಸೆಯಲ್ಲಿ ಮತ್ತು ಕೊರೋನಾ ಬಂದ ನಂತರ ಯಾವ್ಯಾವ ಔಷಧಿಗಳನ್ನ, ಆಯುರ್ವೇದ ಔಷಧಿಗಳನ್ನ ಯೂಸ್ ಮಾಡ್ಬೋದು ಅನ್ನೋದನ್ನು ಮಿನಿಸ್ಟ್ರಿ ಆಫ್ ಆಯುಷ್ ಅವರು ಗೈಡ್ಲೈನ್ಸ್ ಫಾರ್ ಆಯುರ್ವೇದ ಪ್ರಾಕ್ಟೀಷನರ್ಸ್ ಅಂತ ಇದನ್ನು ರಿಲೀಸ್ ಮಾಡುತ್ತೆ. ಮುಖ್ಯವಾಗಿ ಕೊರೋನಾ ನಿಯಂತ್ರಣದಲ್ಲಿ ಆಯುರ್ವೇದದ ಪಾತ್ರ ಬಹಳ ಮುಖ್ಯ. ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಾಕ್ಟರ್ ಹರ್ಷವರ್ಧನ್ ಅವರೇ ಕೊರೋನಾ ಪ್ರಿವೆನ್ಷನಲ್ಲಿ ಮತ್ತು ಕೊರೋನಾನ ಚಿಕಿತ್ಸೆ ಮಾಡೋದರಲ್ಲಿ ಆಯುರ್ವೇದ ಔಷಧಿಗಳನ್ನು ಬಳಸಬಹುದು ಅಂತ ಲೇಟೆಸ್ಟಾಗಿ ನಾವು ಅದರ ಗೈಡ್ಲೈನ್ಸನ್ನು ನೋಡಿದ್ದೀವಿ. ಅದು ಪ್ರೆಸ್ ರಿಲೀಸು ಆಯಿತು. ಸೊ ಈ ವಿಚಾರವಾಗಿಯೇ ನರೇಂದ್ರ ಮೋದಿಯವರೇ ಹೇಳಿರೋ ಹಾಗೆ ಒಂದು ಚವನಪ್ರಾಶವನ್ನು ಖಂಡಿತ ಯೂಸ್ ಮಾಡ್ಬೋದು. ಆ ಆಯುಷ್ ಕ್ವಾತನೂ ಸಹ ಇಮ್ಯುನಿಟಿ ಎನ್ಹ್ಯಾನ್ಸಿಂಗ್ಗೆ ಬೆನಿಫಿಟ್ ಆಗ್ತದೆ. ಅದರ ಜೊತೆಗೆ ನೋಡಿ, ನಿಶಾಮಲಕ್ಕಿ ಅಂತ ಹೇಳಿದ್ರೆ ಆಮ್ಲ ಮತ್ತು ಅರಿಶಿಣ ಇರ್ತಕ್ಕಂಥ ಔಷಧಿ. ಆಮ್ಲ ಮತ್ತು ಅರಿಶಿಣ ಇದನ್ನು ದಿ ಬೆಸ್ಟ್ ಇಮ್ಯೂನ್ ಬೂಸ್ಟರ್ ಆಗಿ ಕನ್ಸಿಡರ್ ಮಾಡಿ, ಆ್ಯಂಟಿ ಆಕ್ಸಿಡೆಂಟ್ ಆಗಾದರೂ ಕನ್ಸಿಡರ್ ಮಾಡಿ, ಇಮ್ಯೂನೋ ಸ್ಟಿಮ್ಯುಲೆಂಟ್ ಆಗಾದರೂ ಕನ್ಸಿಡರ್ ಮಾಡಿ. ಇಮ್ಯುನಿಟಿ ಎನ್ಹ್ಯಾನ್ಸಿಂಗಲ್ಲಿ ನಿಶಾಮಲಕ್ಕಿ ಚೂರ್ಣದ ಪಾತ್ರ ಬಹಳನೇ ಅಪಾರವಾಗಿದೆ. ಮತ್ತು ತಾಳಿಸಾದಿ ಚೂರ್ಣ ನಾವು ನೂರಾರು ವರ್ಷದಿಂದ ಆಯುರ್ವೇದ ಶಾಸ್ತ್ರದಲ್ಲಿ ತಾಳಿಸಾದಿ ಚೂರ್ಣವನ್ನು ಯೂಸ್ ಮಾಡ್ತಾ ಇದ್ವಿ. ನೋಡಿ, ತಾಳಿಸಾದಿ ಚೂರ್ಣ ನಾವು ಹೆಚ್ಚು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಮತ್ತು ಜ್ವರ ಹಾಗೂ ಜೀರ್ಣಾಂಗಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಿಗೆ ಈ ಔಷಧಿಯನ್ನು ಕೊಡ್ತೀವಿ. ಸೊ ಈ ಸಂದರ್ಭದಲ್ಲಿ ಇದು ಕೊರೋನಾ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಮತ್ತು ಕೊರೋನಾ ಬಂದ ಮೇಲೆ ನಮ್ಮ ಇಮ್ಯುನಿಟಿ ಡ್ರಾಪ್ ಆಗೋದ್ರಿಂದ ಇಮ್ಯುನೋ ಸ್ಟಿಮ್ಯುಲೆಂಟ್ ಆಗಿ ಮತ್ತು ರೆಸ್ಪಿರೇಟರಿ ಕಾಯಿಲೆಗಳು ಯಾವುದೂ ಬರದಾಗೆ ಈ ತಾಳಿಸಾದಿ ಚೂರ್ಣ ನೋಡ್ಕೊಳ್ಳೋದ್ರಿಂದ ಈ ಎರಡು ಚೂರ್ಣವನ್ನು ನಾನು ಚೂಸ್ ಮಾಡಿಕೊಂಡೆ. 10 ವರ್ಷದ ನಂತರದವರು ಎಲ್ಲರೂ ಸಹ ಯೂಸ್ ಮಾಡಬಹುದು. ನಿಮಗೆ ಡಯಾಬಿಟಿಸ್ ಇರಲಿ, ಹೈಪರ್ ಟೆನ್ಷನ್ ಇರಲಿ, ಮತ್ತು ಇನ್ನಿತರ ಔಷಧಿಗಳನ್ನ ನೀವು ತಗೊತಾ ಇರಲಿ, ಯಾವುದೇ ಡ್ರಗ್ ಇಂಟರಾಕ್ಟಿವ್ ಎಫೆಕ್ಟ್ ಇಲ್ಲ. ದಿನಕ್ಕೆ 1 ಬಾರಿ ಊಟ ಆದಮೇಲೆ 2.5 ಟೀ ಸ್ಪೂನ್ ಯೂಸ್ ಮಾಡ್ಬೋದು. ಈ ಔಷಧಿಗಳು ನಿಮಗೆ ಎಲ್ಲ ಆಯುರ್ವೇದ ಶಾಪಲ್ಲೂ ಸಿಗ್ತದೆ. ಇದು ಆಯುರ್ವೇದ ನಮ್ಮಲ್ಲಿ ಏನು ಸುಮಾರಷ್ಟು ಕಂಪ್ನಿಗಳಿದೆ, ಆಲ್ಮೋಸ್ಟ್ ಎಲ್ಲ ಕಂಪ್ನಿಯವರು ಸಹ ಈ ಔಷಧಿಯನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಎಷ್ಟು ದಿವಸಗಳು ತಗೋಬೇಕು ಅನ್ನೋದನ್ನು ಕನ್ಸಿಡರ್ ಮಾಡಿದಾಗ ನೀವು ಇದನ್ನು 3 ಮಂತ್ಸ್ ಯೂಸ್ ಮಾಡಬೇಕು. ಶಾಸ್ತ್ರೀಯ ಔಷಧಿಗಳೇ ಇದು, ಯಾವುದೂ ಸಹ ನಾನು ಸ್ವಂತ ಕಾಂಬಿನೇಷನ್ ಮಾಡಿರ್ತಕ್ಕಂಥದ್ದಲ್ಲ. ಇದು ಆಯುರ್ವೇದ ಶಾಸ್ತ್ರದಲ್ಲಿ ನೂರಾರು ವರ್ಷದಿಂದ ಹೇಳಿರ್ತಕ್ಕಂಥ ಔಷಧಿನೇ. ಇದರ ಜೊತೆಗೆ ಪ್ರತಿಯೊಬ್ಬರೂ ಸಹ ಟೀಮು ಕಂಪಲ್ಸರಿ ಆಗಬೇಕು. ಈ ಕೊರೋನಾ ಪೀಡಿತರಾಗಿರ್ತಕ್ಕಂಥ ರೋಗಿಗಳಿಗೆ ಆಯುರ್ವೇದದಲ್ಲಿ ಇದೆಯಾ ಔಷಧಿಗಳು? ಕೊರೋನಾ ಎಸಿಂಪ್ಟಮ್ಯಾಟಿಕ್ ಅಥವಾ ಸಿಂಪ್ಟಮ್ಯಾಟಿಕ್ ಇರ್ತಕ್ಕಂಥ, ಮೈಲ್ಡ್ ಸಿಂಪ್ಟಮ್ಯಾಟಿಕ್ ಇರ್ತಕ್ಕಂಥ ಕೇಸಸ್ಗಳಿಗೆ ಯಾವುದೋ ನಮ್ಮ ಇಮ್ಯುನಿಟಿ ಎನ್ಹ್ಯಾನ್ಸ್ ಆಗುತ್ತೆ ಅಂತಕ್ಕಂಥ ಒಂದು ಡೌಟನ್ನು ಇದ್ದರೆ, ನಾನು ಆ ಡೌಟನ್ನು ಒಂದು ಕ್ಲಾರಿಫೈ ಮಾಡೋದಕ್ಕೋಸ್ಕರ ಲೇಟೆಸ್ಟ್ ಆಯುಷ್ ಗೈಡ್ಲೈನ್ಸ್ ಏನು ಹೇಳಿದ್ದಾರೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಆ್ಯಸ್ ವೆಲ್ ಆಸ್ ಆಯುಷ್ ಮಿನಿಸ್ಟ್ರಿಯ ಗೈಡ್ಲೈನ್ಸನ್ನು 1-2 ತುಣುಕನ್ನು ನಾನು ನಿಮ್ಮ ಮುಂದೆ ಇಡೋದಕ್ಕೆ ಬಂದಿದ್ದೀನಿ. ಮುಖ್ಯವಾಗಿ ಎಸಿಂಪ್ಟಮ್ಯಾಟಿಕ್ ಮತ್ತು ಸಿಂಪ್ಟಮ್ಯಾಟಿಕ್ ಕೇಸಸ್ಗಳಲ್ಲಿ ಆಯುರ್ವೇದ ಔಷಧಿನ ತಗೊಳ್ಳೋದ್ರ ಜೊತೆಗೆ ತಾವೆಲ್ಲರೂ ಸಹ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಏನಿದೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಸ್ಟೇಟ್ ಗೌರ್ಮೆಂಟ್ ಆಸ್ ವೆಲ್ ಸೆಂಟ್ರಲ್ ಗೌರ್ಮೆಂಟ್ನ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಏನಿದೆ, ಆ ಔಷಧಿಗಳ ಜೊತೆಗೆ ಈ ಔಷಧಿನ ದಯವಿಟ್ಟು ತಗೋಬೇಕು. ನೋಡಿ, ಮುಖ್ಯವಾಗಿ ಆಯುರ್ವೇದ ಶಾಸ್ತ್ರದಲ್ಲೇ ಹೇಳಿರ್ತಕ್ಕಂಥದ್ದು ದಶಮೂಲಾರಿಷ್ಟ ಅಂತ ಒಂದು ಸಿರಪ್ ಇದೆ. ಈ ದಶಮೂಲಾರಿಷ್ಟವನ್ನು ಎಸಿಂಪ್ಟಮ್ಯಾಟಿಕ್ ಮತ್ತು ಮೈಲ್ಡ್ ಸಿಂಪ್ಟಮ್ ಇರತಕ್ಕಂಥ ಕೇಸವರು ದಿನಕ್ಕೆ 2 ಬಾರಿ 150 ml ವಾಟ್ರಲ್ಲಿ 2 ಚಮಚವನ್ನು ಅದಕ್ಕೆ ಮಿಕ್ಸ್ ಮಾಡಿ, ಅದರ ಜೊತೆಗೆ ಅಮೃತಾರಿಷ್ಟ ಅಂತ ಬರುತ್ತೆ, ಅಮೃತಾರಿಷ್ಟವನ್ನು ಸೇಮ್ ಅದಕ್ಕೆ 2 ಚಮಚವನ್ನು ಆ್ಯಡ್ ಮಾಡಿ ಅದರ ಜೊತೆಗೆ ಚವನಪ್ರಾಶವನ್ನು ತಗೋಬೇಕು. ನೋಡಿ, ದಶಮೂಲಾರಿಷ್ಟ, ಅಮೃತಾರಿಷ್ಟ ಮತ್ತು ಸ್ಟೀಮಿನ ಜೊತೆಗೆ ತಾವು ತಾಳಿಸಾದಿ ಚೂರ್ಣ ಮತ್ತು ನಿಶಾಮಲಕ್ಕಿ ಚೂರ್ಣವನ್ನು ತಗೋಬೋದು. ತಾಳಿಸಾದಿ ಚೂರ್ಣದ ಬಗ್ಗೆ ಒಂದು ವಿಚಾರ ಹೇಳಬೇಕಂದ್ರೆ, ತಾಳಿಸಾದಿ ಚೂರ್ಣವನ್ನು ನಾವು ರೆಸ್ಪಿರೇಟರಿ ಏಲ್ಮೆಂಟ್ಸು ಮತ್ತು ಡೈಜೆಸ್ಟಿವ್ ಏಲ್ಮೆಂಟ್ಸ್ಗೆ ತಗೋತೀವಿ. ನೋಡಿ, ರೆಸ್ಪಿರೇಟರಿ ಏಲ್ಮೆಂಟ್ಸ್ ಅಂತಂದರೆ ವೈರಸ್ಸಿಂದನೂ ಬರ್ಬೋದು, ಬ್ಯಾಕ್ಟೀರಿಯಾದಿಂದನೂ ಬರ್ಬೋದು. ಅಂದರೆ ಇಟ್ ಈಸ್ ಎ ಬೆಸ್ಟ್ ಆ್ಯಂಟಿ ಮೈಕ್ರೋಬಿಯಲ್ ಅನ್ನೋದು ಗೊತ್ತಾಯಿತು. ನಿಶಾಮಲಕ್ಕಿ ಚೂರ್ಣ ಅಂತ ಹೇಳಿದ್ರೆ ಆಮ್ಲ ಮತ್ತು ಅರಿಶಿಣ ಇರ್ತಕ್ಕಂಥ ಔಷಧಿ. ಆಮ್ಲ ಮತ್ತು ಅರಿಶಿಣ ಇಲ್ಲಿ ಇಮ್ಯುನಿಟಿ ಎನ್ಹ್ಯಾನ್ಸಿಂಗ್ ಅಥವಾ ಇಮ್ಯುನೋ ಸ್ಟಿಮ್ಯುಲೆಂಟ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ವಿಚಾರಕ್ಕೆ ಅಥವಾ ಇನ್ನೂ ಯಾವ್ಯಾವ ಔಷಧಿಗಳನ್ನ ತಗೋಬೋದು, ಇನ್ನೂ ಎಫೆಕ್ಟಿವ್ ಔಷಧಿಗಳು ಯಾವುದಿದೆ, ತಾವು ಸ್ಥಳೀಯ ಆಯುರ್ವೇದ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಡಯಾಬಿಟಿಕ್ ಇದ್ದು ನಿಮ್ಮ ಬೇರೆ ಕೊರೋನಾ ಅಫೆಕ್ಟ್ ಆಗಿದೆ ಅಂಥವ್ರೂ ಸಹ ಮೇನ್ ಲೈನ್ ಆಫ್ ಟ್ರೀಟ್ಮೆಂಟ್ ಜೊತೆಗೆ ಇದನ್ನು ಆ್ಯಡ್ ಆನ್ ಥೆರಪಿ ಅಂತ ಕನ್ಸಿಡರ್ ಮಾಡಿಕೊಂಡು, ಇಮ್ಯುನಿಟಿ ಅಂತ ಕನ್ಸಿಡರ್ ಮಾಡಿಕೊಂಡು ಈ ಔಷಧಿಗಳನ್ನ ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು. ಸ್ಟೀಮು ಕಂಪಲ್ಸರಿ ಆಗಬೇಕು. ನಾವೊಂದು 4-5 ಜನ ಒಂದು ತಂಡವನ್ನು ರಚನೆ ಮಾಡಿ ಇವತ್ತಿನವರೆಗೂ 15,000
ಆಯುರ್ವೇದ ಈ ತಾಳಿಸಾದಿ ಮತ್ತು ನಿಶಾಮಲಕ್ಕಿ ಚೂರ್ಣವನ್ನೇ ಫ್ರಂಟ್ ಲೈನ್ ವ್ಯಾರಿಯರ್ಸ್ ಅಂತ ಏನು ನಮ್ಮ ಪ್ರಧಾನಮಂತ್ರಿಯವರು ಅಪ್ರಿಷಿಯೇಟ್ ಮಾಡಿದರು, ಪೊಲೀಸ್ ಪರ್ಸನಲ್ಲು, ಆಶಾ ಕಾರ್ಯಕರ್ತರು, ಆಸ್ ವೆಲ್ ಆಸ್ ನಮ್ಮ ಪೌರ ಕಾರ್ಮಿಕರು ಮತ್ತು ಇನ್ನಿತರ ಗೌರ್ಮೆಂಟ್ ಅಫಿಷಿಯಲ್ಸು. ಸೊ ಇಂಥವ್ರಿಗೆ ಸುಮಾರಷ್ಟು ಇವತ್ತಿನವರೆಗೂ 15,000 ಕಿಟ್ ಕೊಟ್ವಿ. ಬೆಂಗಳೂರು ಮತ್ತು ಮೈಸೂರು ಹಾಟ್ಸ್ಪಾಟ್ ಪೊಲೀಸ್ ಸ್ಟೇಷನ್ಸ್ಗಳಲ್ಲಿ ಮತ್ತು ಬೆಂಗಳೂರಿನ ವಿಧಾನಸೌಧ ಮತ್ತು ವಿಕಾಸಸೌಧದ ಎಂಪ್ಲಾಯೀಸ್ ಅಸೋಸಿಯೇಷನ್, ಸೆಕ್ರೆಟರೇಟ್ ಆಫೀಸರ್ಸ್ ಅಸೋಸಿಯೇಷನ್ನು ಜೊತೆಗೆ ಕೈಗೂಡಿಸಿ ಅಲಾಂಗ್ ವಿತ್ ಪ್ರೆಸೆನ್ಸ್ ಆಫ್ ಚೀಫ್ ಸೆಕ್ರೆಟರಿ ವಿಜಯ ಭಾಸ್ಕರ್ ಅವರ ಒಂದು ಸಮ್ಮುಖದಲ್ಲೇ ಔಷಧಿಗಳನ್ನ ಕೊಟ್ವಿ. ಗುರು ಪ್ರೇರೇಪಣೆಯಿಂದ, ಗುರು ಪ್ರೀತ್ಯರ್ಥವಾಗಿ ಈ ಕೆಲಸವನ್ನು ಮಾಡಿದ್ದೀವಿ. ಸರ್ವೇ ಜನ ಸುಖಿನೋ ಭವಂತು. ಸರ್ವಂ ಶ್ರೀ ಕೃಷ್ಣ ಅರ್ಪಣಮಸ್ತು.